ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ನ 6th ಸೆಮಿಸ್ಟರ್ ಅಲ್ಲಿ ಬರುವಂತಹ ಕಾಸ್ಟ್ ಅಕೌಂಟ್ ಸಬ್ಜೆಕ್ಟ್ ಅಲ್ಲಿ ಬರುವಂತಹ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಪ್ರಾಬ್ಲಮ್ ನ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅನ್ನೋದ ನೋಡೋಣ. ಸೊ ಮೊದಲ ವಿಡಿಯೋದಲ್ಲಿ ನಾನು ನಾರ್ಮಲ್ ಲೆಕ್ಕ ತಗೊಂಡಿದ್ದೆ, ಇದರಲ್ಲಿ ಅಪೋಸಿಟ್ ಬಿಡಿಸುವಂತ ಲೆಕ್ಕವನ್ನ ನಾನು ತಗೊಂಡಿದ್ದೀನಿ. ಪ್ರಿಪೇರ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಫ್ರಮ್ ದ ಫಾಲೋಯಿಂಗ್ ಅಂತ ಇದೆ. ಸೊ ಇಲ್ಲೇನಿದೆ, ಕಾಸ್ಟ್ ಅಕೌಂಟ್ ಮತ್ತು ಫೈನಾನ್ಷಿಯಲ್ ಅಕೌಂಟ್ ಎರಡು ರೀತಿ ಕೊಡ್ತಾರೆ. ಸೊ ಯಾವಾಗ್ಲೂ ಕ್ವಶನ್ ಲಾಸ್ ನಿಂದ ಸ್ಟಾರ್ಟ್ ಆಗಲ್ಲ, ನೀವು ಅದ್ರ ಕಡೆ ತಲೆ ಕೆಡಿಸ್ಕೊಬಿಡಿ, ಎರಡು ಪ್ರಾಫಿಟ್ ಅದಷ್ಟೇ ನೆನ್ಪಿಟ್ಕೊಳ್ಳಿ. ಸೊ ಕಾಸ್ಟ್ ಅಕೌಂಟ್ ಪ್ರಾಫಿಟ್ ಬಂದ್ರೆ ನೀವು ನಾರ್ಮಲ್ ಆಗಿ ಲೆಕ್ಕ ಸ್ಟಾರ್ಟ್ ಮಾಡಿ, ಫೈನಾನ್ಷಿಯಲ್ ಅಕೌಂಟ್ ಪ್ರಾಫಿಟ್ ಬಂದ್ರೆ ಅಪೋಸಿಟ್ ಲೆಕ್ಕ ಸ್ಟಾರ್ಟ್ ಮಾಡಿ. ಸೊ ಯಾವ್ದು ಅಪೋಸಿಟ್ ಯಾವ್ದು ಸ್ಟ್ರೈಟ್ ಬಿಡಿಸ್ಬೇಕು ಏನು ನೀವು ಕನ್ಫ್ಯೂಷನ್ ಮಾಡ್ಕೋಬೇಡಿ, ಎರಡೇ ನೆನ್ಪಿಟ್ಕೊಳ್ಳಿ. ಫೈನಾನ್ಷಿಯಲ್ ಅಕೌಂಟ್ ಬಂದಿದ್ದೇನಾ ಅಪೋಸಿಟ್, ಕಾಸ್ಟ್ ಅಕೌಂಟ್ ಬಂದಿದ್ದೇನಾ ನಾರ್ಮಲ್. ಸೊ ಇಲ್ಲಿ ಇಷ್ಟು ಟ್ರಾನ್ಸಾಕ್ಷನ್ಸ್ ಕೊಟ್ಟಿದ್ದಾರೆ. ನಾವು ಫಸ್ಟ್ ಏನ್ ಮಾಡ್ಕೋಬೇಕು, ಹೆಡ್ಡಿಂಗ್ ಹಾಕೋಬೇಕು. ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ 3 ಕಾಲಮ್ ಪ್ರಿಪೇರ್ ಮಾಡಬೇಕು. ಮೊದಲದು ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್, ಅಂದ್ರೆ ಇಲ್ಲಿ ಏನ್ ಕೊಟ್ಟಿರ್ತಾರೆ ಪ್ರಾಫಿಟ್, ಅದು ಕಾಸ್ಟ್ ಅಕೌಂಟ್ ಪ್ರಕಾರ ಇರಲಿ ಫೈನಾನ್ಷಿಯಲ್ ಅಕೌಂಟ್ ಪ್ರಕಾರ ಇರಲಿ ಅದನ್ನ ಬರ್ಕೋಬೇಕು. ಸೊ ಬರ್ಕೊಂಡ್ಬಿಟ್ಟು ಅಮೌಂಟ್ ಹಚ್ಚಿ ಈಗ ಆಡ್ ಲೆಸ್ ಹೆಡ್ಡಿಂಗ್ ಹಾಕೋಬೇಕು. ಸೊ ಆಡ್ ಲೆಸ್ ಹೆಡ್ಡಿಂಗ್ ಹಾಕೊಂಡು ಇದ್ರಲ್ಲಿ ಯಾವ್ಯಾವ ಬರುತ್ತೆ ನೋಡ್ತಾ ಹೋಗೋಣ. ಸೊ ಈಗ ಕ್ವಶನ್ ಅಲ್ಲಿ ಏನ್ ಅವ್ರು ಟ್ರಾನ್ಸಾಕ್ಷನ್ಸ್ ಕೊಟ್ಟಿರ್ತಾರೆ ಅದರ ಪ್ರಕಾರ ನೀವು ಬಿಡಿಸಕ್ ಹೋದ್ರೆ ನಿಮ್ಗೆ ಬಹಳ ಕನ್ಫ್ಯೂಷನ್ ಆಗುತ್ತೆ. ಸೊ ನೀವು ನೋಡ್ಕೊಳ್ಳುವಂತ ಫಾರ್ಮ್ಯಾಟ್ ಪ್ರಕಾರ ನೀವು ಬಿಡಿಸ್ಕೊಂತ ಹೋದ್ರೆ ಇದು ಈಸಿ ಆಗುತ್ತೆ. ಈಗ ಏನ್ ಮಾಡೋಣ, ಪ್ರಾಫಿಟ್ ಅಂಕರಿ ಮೊದಲು ಹಚ್ಚಲೇಬೇಕು, ಅದನ್ನ ಹಚ್ಚಿದ್ವಿ, ಇದು 1 ಸ್ಟೆಪ್ ಕಂಪ್ಲೀಟ್. ಸೆಕೆಂಡ್ ಸ್ಟೆಪ್, ಈಗ ಏನ್ ಮಾಡೋಣ, ಕ್ವಶನ್ ಅಲ್ಲಿ ಯಾವ್ದಾದ್ರು ಕ್ರೆಡಿಟೆಡ್ ಡೆಬಿಟೆಡ್ ಇದನ್ನ ಹುಡುಕೋಣ. ಕ್ರೆಡಿಟೆಡ್ ಡೆಬಿಟೆಡ್ ಐಟಮ್ ಯಾವ್ದಾದ್ರು ಇದನ್ನ ಹುಡುಕೋಣ. ಸೊ ಇಲ್ಲಿ ಕ್ರೆಡಿಟೆಡ್ ಅನ್ನೋ ವರ್ಡ್ ಇದೆ, ಇಲ್ಲಿ ಕ್ರೆಡಿಟೆಡ್ ಅನ್ನೋ ವರ್ಡ್ ಇದೆ, ಇಲ್ಲಿ ಕ್ರೆಡಿಟೆಡ್ ಅನ್ನೋ ವರ್ಡ್ ಇದೆ. ಸೊ ಕ್ವಶನ್ ಅಲ್ಲಿ ಎಲ್ಲಿಯೂ ಕೂಡ ಡೆಬಿಟೆಡ್ ಅನ್ನೋ ವರ್ಡ್ ಇಲ್ಲ. ಸೊ ಕ್ರೆಡಿಟ್ ಐಟಮ್ಸ್ ಅಷ್ಟೇ ಕೊಟ್ಟಿದ್ದಾರೆ. ನೆನ್ಪಿರ್ಲಿ, ಕ್ರೆಡಿಟ್ ಅಂದ್ರೆ ಪ್ಲಸ್ ಆಡ್ ಹೆಡಿಂಗ್, ಡೆಬಿಟ್ ಅಂತ ಅಂದ್ರೆ ಮೈನಸ್ ಹೆಡ್ಡಿಂಗ್. ನೀವು ಅಕೌಂಟ್ ನ ಸ್ಟ್ರೇಟ್ ಆಗಿ ಬಿಡಿಸ್ತಾ ಇದ್ರೆ ಅಪೋಸಿಟ್ ಬಿಡಿಸ್ತಾ ಇರೋದ್ರಿಂದ ಕ್ರೆಡಿಟ್ ನ ನಾನು ಮೈನಸ್ ನಲ್ಲಿ ಹಚ್ತೀನಿ, ಡೆಬಿಟ್ ಬಂದಿದ್ರೆ ನಾನು ಪ್ಲಸ್ ನಲ್ಲಿ ಹಚ್ತೇನೆ. ಸೊ 3 ಕ್ರೆಡಿಟ್ ಟ್ರಾನ್ಸಾಕ್ಷನ್ ಇದೆ. ಸೊ ಕ್ರೆಡಿಟ್ ಡೆಬಿಟ್ ಇರೋದನ್ನ ನೀವು ಮೊದಲು ಸಾಲ್ವ್ ಮಾಡಬೇಕು. 3 ಐಟಮ್ಸ್ ಏನಿದೆ ಕ್ರೆಡಿಟೆಡ್ ಅಂತ ಇದೆ, ಇವನ್ನ ನಾನು ಮೈನಸ್ ಹೆಡ್ಡಿಂಗ್ ನಲ್ಲಿ ಲೆಸ್ ಹೆಡ್ಡಿಂಗ್ ನಲ್ಲಿ ಹಚ್ತೀನಿ, ಯಾಕಂದ್ರೆ ಅಪೋಸಿಟ್ ಲೆಕ್ಕ ಬಿಡಿಸ್ತಾ ಇರೋದ್ರಿಂದ. ಸೊ ಇದನ್ನ ನಾನು ಅಪೋಸಿಟ್ ಬಿಡಿಸ್ತಾ ಇರೋದ್ರಿಂದ ಅಪೋಸಿಟ್ ನಲ್ಲಿ ಹಚ್ತಾ ಇದ್ದೀನಿ. ಸೊ ಕ್ರೆಡಿಟೆಡ್ ಏನೇನಿದೆ, ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್ ಬೈ ಓನ್ಲಿ ಇನ್ ಫೈನಾನ್ಷಿಯಲ್ ಅಕೌಂಟ್, ಗುಡ್ ವಿಲ್ ರಿಟರ್ನ್ ಆಫ್, ಸಾರಿ ಇನ್ನೊಂದೇನೋ ಹೇಳ್ಬೇಕಂದ್ರೆ ನಾನು ನಿಮ್ಗೆ, ಮೊದಲು ಕ್ರೆಡಿಟೆಡ್ ಡೆಬಿಟೆಡ್ ಸಾಲ್ವ್ ಮಾಡ್ಕೋಬೇಕು. ಆಮೇಲೆ ಏನ್ ಮಾಡ್ಬೇಕಂದ್ರೆ ಈ ಕ್ವಶನ್ ಅಲ್ಲಿ ಇರುವಂತ ಕ್ರೆಡಿಟೆಡ್ ಡೆಬಿಟೆಡ್ ಫಸ್ಟ್ ಚೆಕ್ ಮಾಡ್ಕೋಬೇಕು. 3 ಟ್ರಾನ್ಸಾಕ್ಷನ್ಸ್ ಇದೆ, ಒಂದು ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಕ್ರೆಡಿಟೆಡ್, ಹಾಗೆ ಕಲೆಕ್ಷನ್ ಆಫ್ ಗೂಡ್ಸ್ ಕ್ರೆಡಿಟೆಡ್ ಇನ್ ಫೈನಾನ್ಷಿಯಲ್ ಅಕೌಂಟ್, ಹಾಗೆ ಟ್ರಾನ್ಸ್ಫರ್ ಫೀಸ್ ಕ್ರೆಡಿಟೆಡ್ ಇನ್ ಫೈನಾನ್ಷಿಯಲ್ ಅಕೌಂಟ್. ಸೊ 3 ಕ್ರೆಡಿಟೆಡ್ ಇದೆ. ನೆನ್ಪಿಟ್ಕೊಳ್ಳಿ, ನಾವು ಕ್ರೆಡಿಟ್ ಬಂದ್ರೆ ಪ್ಲಸ್, ಡೆಬಿಟ್ ಬಂದ್ರೆ ಮೈನಸ್. ಆದ್ರೆ ನಾನು ಅಪೋಸಿಟ್ ಲೆಕ್ಕ ಬಿಡಿಸ್ತಾ ಇರೋದ್ರಿಂದ ಇವನ್ನ ನಾನು ಎಲ್ಲಿ ತೋರಿಸ್ತೇನೆ, 3 ನಾನು ಮೈನಸ್ ನಲ್ಲಿ ತೋರಿಸ್ತೇನೆ. ಈ 3 ಆದ ನಂತರ ಈಗ ಏನ್ ಮಾಡೋಣ, ನೆಕ್ಸ್ಟ್ ಯಾವ್ದು ನೋಡ್ಬೇಕು ಅಂದ್ರೆ ಓಪನಿಂಗ್ ಸ್ಟಾಕ್ ನ ಹುಡುಕ್ಬೇಕು ಬಂದಿದ್ರೆ. ಸೊ ಈ ಕ್ವಶನ್ ಅಲ್ಲಿ ಓಪನಿಂಗ್ ಸ್ಟಾಕ್ ಬಂದಿದೆ. ಸೊ ಒಂದ್ಸಲ ಬಂದಿದ್ರೆ ಅದರಲ್ಲಿ ಓವರ್ ವ್ಯಾಲ್ಯೂ ಅಂಡರ್ ವ್ಯಾಲ್ಯೂ ಅನ್ನೋ ಶಬ್ದ ಇರುತ್ತೆ. 2 ಸಲ ಬಂದ್ರೆ ಓವರ್ ವ್ಯಾಲ್ಯೂನ ಅಂಡರ್ ವ್ಯಾಲ್ಯೂನ ನೀವೇ ಕಂಡುಹಿಡಿಬೇಕು. ಒಂದ್ಸಲ ಅಷ್ಟ ಇದ್ರೆ ಅವರೇ ಮೆನ್ಷನ್ ಮಾಡ್ತಾರೆ ಓವರ್ ಏನ್ ಅಂಡರ್. ಸೊ ಓವರ್ ವ್ಯಾಲ್ಯೂ ಆದ್ರೆ ಪ್ಲಸ್ ನಲ್ಲಿ ಹಚ್ಬೇಕು, ಅಂಡರ್ ವ್ಯಾಲ್ಯೂ ಆದ್ರೆ ಮೈನಸ್ ನಲ್ಲಿ ಹಚ್ಬೇಕು. ಸೊ ಇಲ್ಲೇನಿದೆ, ಫಸ್ಟ್ ಯಾವಾಗ್ಲೂ ನೀವು ನೆನ್ಪಿರ್ಲಿ, ನೀವು ಬಿಡಿಸ್ತಾ ಇರೋದು ಕಾಸ್ಟ್ ಅಕೌಂಟ್, ಅದ್ರ ಅಮೌಂಟ್ ನೋಡಿ ಫೈನಾನ್ಷಿಯಲ್ ಅಕೌಂಟ್ ಅಮೌಂಟ್ ನೋಡ್ಬೇಕು. ಕನ್ಫ್ಯೂಷನ್ ಮಾಡ್ಕೋಬೇಡಿ. ಕಾಸ್ಟ್ ಅಕೌಂಟ್ ನ ಅಮೌಂಟ್ ಫಸ್ಟ್ ನೋಡ್ಬೇಕು, 26 ಇದೆ. ಫೈನಾನ್ಷಿಯಲ್ ಅಕೌಂಟ್ ಅಲ್ಲಿ 25 ಇದೆ, ಕಡಿಮೆ ಆದ ಹಾಗೆ. ಸೊ ಇದನ್ನ ಅಂಡರ್ ವ್ಯಾಲ್ಯೂ ಅಂತ ಕರಿತೀವಿ. ರೂಲ್ಸ್ ಏನು, ಓವರ್ ಆದ್ರೆ ಪ್ಲಸ್, ಅಂಡರ್ ಆದ್ರೆ ಮೈನಸ್. ನಾವು ಅಪೋಸಿಟ್ ಲೆಕ್ಕ ಬಿಡಿಸ್ತಾ ಇರೋದ್ರಿಂದ ಇದನ್ನ ಪ್ಲಸ್ ನಲ್ಲಿ ಹಚ್ತೀವಿ, ಯಾಕಂದ್ರೆ ಕಡಿಮೆ ಆಗಿರೋದನ್ನ ಪ್ಲಸ್ ನಲ್ಲಿ ಹಚ್ತೀವಿ. ಇನ್ನು ಓಪನಿಂಗ್ ಸ್ಟಾಕ್ ಆದ ನಂತರ ಕ್ಲೋಸಿಂಗ್ ಸ್ಟಾಕ್ ಹುಡುಕ್ಬೇಕು. ಸೊ ಬಂದಿದೆ, ಒಂದೇ ಸಲ ಬಂದಿದ್ರೆ ಅವರೇ ಓವರ್ ಅಂಡರ್ ಕೊಟ್ಟಿರ್ತಾರೆ, 2 ಟೈಮ್ ಬಂದ್ರೆ ನಾವೇ ಕಂಡು ಹಿಡ್ಕೋಬೇಕು ಓವರ್ ಅಂಡರ್. ಸೊ ಮೊದ್ಲು ಯಾವಾಗ್ಲೂ ಕಾಸ್ಟ್ ಅಕೌಂಟ್ ಅಮೌಂಟ್ ನೋಡ್ಕೋಬೇಕು, ಆಮೇಲೆ ಫೈನಾನ್ಷಿಯಲ್ ಅಮೌಂಟ್ ನೋಡ್ಬೇಕು. ಸೊ 10,000 ಇದ್ದಿದ್ದು ಏನಾಗಿದೆ 9,000 ಕಡಿಮೆ ಆಗಿದೆ, ಅಂಡರ್ ವ್ಯಾಲ್ಯೂ ಆಗಿದೆ. ಸೊ ಕ್ಲೋಸಿಂಗ್ ಸ್ಟಾಕ್ ಓಪನಿಂಗ್ ಸ್ಟಾಕ್ ಅಪೋಸಿಟ್ ಫಾರ್ಮ್ಯಾಟ್ ಇರುತ್ತೆ. ಅಂಡರ್ ಆದ್ರೆ ಪ್ಲಸ್, ಓವರ್ ಆದ್ರೆ ಮೈನಸ್. ನಾವು ಅಪೋಸಿಟ್ ಬಿಡಿಸ್ತಾ ಇರೋದ್ರಿಂದ ಅಂಡರ್ ನಾವು ಮೈನಸ್ ನಲ್ಲಿ ಹಚ್ತೀವಿ. ಇದು ಅಂಡರ್ ವ್ಯಾಲ್ಯೂಷನ್ ಆಗಿದೆ, ಓಪನಿಂಗ್ ಸ್ಟಾಕ್ ಅಂಡರ್ ವ್ಯಾಲ್ಯೂಷನ್ ಆಗಿದೆ. ಈಗ ಏನ್ ಮಾಡೋಣ, ನೆಕ್ಸ್ಟ್ ಡೆಪ್ರಿಸಿಯೇಷನ್ ಇದ್ರೆ ಹುಡುಕ್ಬೇಕು. ಸೊ ಡೆಪ್ರಿಸಿಯೇಷನ್ ಏನಾದ್ರೂ ಇದನ್ನ ನೋಡೋಣ, ಇದೆ. ಸೊ ಒಂದೇ ಸಲ ಇದ್ರೆ ಅವರೇ ಕೊಟ್ಟಿರ್ತಾರೆ, ಓವರ್ ಆಗಿದನು ಅಂಡರ್ ಆಗಿದನು. 2 ಸಲ ಕೊಟ್ಟರೆ ನಾವೇ ಕಂಡು ಹಿಡಿಬೇಕು. ಸೊ ಕಾಸ್ಟ್ ಅಕೌಂಟ್ ಫಸ್ಟ್ ನೋಡ್ಬೇಕು, 7,500 ಇದ್ದು 5,000 ಕಡಿಮೆ ಆಗಿದೆ. ಸೊ ಕಡಿಮೆ ಆದ್ರೆ ಡಿಕ್ರೀಸ್ ಅಂತ ಕರಿತೀವಿ, ಅಂಡರ್ ಅಂತ ಕರಿತೀವಿ. ಹೆಚ್ಚಿಗೆ ಆದ್ರೆ ಇನ್ಕ್ರೀಸ್ ಅಂತ ಕರಿತೀವಿ, ಓವರ್ ಅಂತ ಕರಿತೀವಿ. ಇಲ್ಲಿ ಕಡಿಮೆ ಆಗಿದೆ, ಕಾಸ್ಟ್ ಅಕೌಂಟ್ ನೋಡಿ ನೀವು ಫೈನಾನ್ಷಿಯಲ್ ಅಕೌಂಟ್ ಅಮೌಂಟ್ ನೋಡ್ಬೇಕು. ಸೊ ಕಡಿಮೆ ಆಗಿರೋದ್ರಿಂದ ನಾವು ಇದನ್ನ ಡಿಕ್ರೀಸ್ ಅಂತ ಕರಿತೀವಿ. ಸೊ ಕಡಿಮೆ ಆದ್ರೆ ನಾವ್ ಏನ್ ಮಾಡ್ಬೇಕಂದ್ರೆ ಪ್ಲಸ್ ನಲ್ಲಿ ಹಚ್ಚಬೇಕು, ನಾವು ಅಪೋಸಿಟ್ ಲೆಕ್ಕ ಬಿಡಿಸ್ತಾ ಇರೋದ್ರಿಂದ ಮೈನಸ್ ನಲ್ಲಿ ಹಚ್ತೀನಿ. ಈಗ ಓವರ್ ಹೆಡ್ ಏನಾದ್ರೂ ಶಬ್ದ ಬಂದಿದೆ ಹುಡುಕ್ಬೇಕು. ಸೊ ಯಾವುದು, ಇದೆ ಓವರ್ ಹೆಡ್ ಇದೆ ಇಲ್ಲಿ.
ಸೊ ಅದು ಒಂದೇ ಅಮೌಂಟ್ ಕೊಟ್ರೆ ಅವರೇ ಡೈರೆಕ್ಟ್ ಆಗಿ ಯಾವ ಶಬ್ದ ಅಂತ ಕೊಟ್ಟಿರ್ತಾರೆ, ಎರಡೆರಡು ಅಮೌಂಟ್ ಕೊಟ್ರೆ ನೀವು ಕಂಡುಹಿಡಿಬೇಕು. ಸೊ ಕಾಸ್ಟ್ ಅಕೌಂಟ್ ನಲ್ಲಿ ಅಮೌಂಟ್ ಎಷ್ಟಿದೆ, 17,000 ಇದೆ. ಫೈನಾನ್ಷಿಯಲ್ ಅಕೌಂಟ್ ನಲ್ಲಿ 14 ಇದೆ, ಕಡಿಮೆ ಆಗಿದೆ. ಸೊ ಕಡಿಮೆ ಆದ್ರೆ ಡೆಪ್ರಿಸಿಯೇಷನ್ ಅಪೋಸಿಟ್ ಇರುತ್ತೆ, ಇದು ನೆನಪಿರ್ಲಿ. ಯಾವುದೇ ಓವರ್ ಹೆಡ್ ಕೊಡ್ಲಿ ಡೆಪ್ರಿಸಿಯೇಷನ್ ಅಪೋಸಿಟ್, ಅಂದ್ರೆ ಓವರ್ ಬಂದ್ರೆ ಪ್ಲಸ್ ನಲ್ಲಿ, ಅಂಡರ್ ಬಂದ್ರೆ ಮೈನಸ್ ನಲ್ಲಿ ಹಚ್ಬೇಕು. ನಾವು ಅಪೋಸಿಟ್ ಬಿಡಿಸ್ತಾ ಇರೋದ್ರಿಂದ ಅಂಡರ್ ಇದ್ರು ಕೂಡ ಪ್ಲಸ್ ನಲ್ಲಿ ಹಚ್ತೀವಿ, ಯಾಕಂದ್ರೆ ಫೈನಾನ್ಷಿಯಲ್ ಅಕೌಂಟ್ ಇಂದ ನಾವು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಇದ್ದೀವಿ. ಸ್ಟಾರ್ಟ್ ಆಗ್ತಾ ಇರೋದು ಫೈನಾನ್ಷಿಯಲ್ ಅಕೌಂಟ್ ಇಂದ. ಸೊ ಈ ಶಬ್ದಗಳನ್ನ ಬಿಟ್ಟು, ಅಂದ್ರೆ ಕ್ವಶನ್ ಅಲ್ಲಿ ಬಂತಲ್ಲ ಈಗ ಕ್ರೆಡಿಟೆಡ್ ಅನ್ನೋ 3 ಐಟಮ್ ಇದು. ಒಂದು ಈ ಕ್ರೆಡಿಟೆಡ್, ಎರಡನೇದು ಈ ಕ್ರೆಡಿಟೆಡ್, ಮೂರನೇದು ಇದರಲ್ಲಿ ಕ್ರೆಡಿಟೆಡ್ ಶಬ್ದ ಇದೆ. ಸೊ ಕ್ರೆಡಿಟೆಡ್ ಆದ್ಮೇಲೆ ಏನ್ ಹುಡುಕ್ಬೇಕಂತ ಹೇಳಿದೆ, ಓಪನಿಂಗ್ ಸ್ಟಾಕ್ ಹುಡುಕ್ಬೇಕು ಅಂತ ಇದೆ. ಅದಾಯ್ತು. ನೆಕ್ಸ್ಟ್ ಏನ್ ಹುಡುಕ್ಬೇಕಂತ ಹೇಳಿದೆ ನಾನು, ಕ್ಲೋಸಿಂಗ್ ಸ್ಟಾಕ್. ಫಸ್ಟ್ ಯಾವಾಗ್ಲೂ ಕ್ರೆಡಿಟೆಡ್ ಡೆಬಿಟೆಡ್ ಇರೋ ಐಟಮ್ಸ್ ಮುಗಿಸ್ಬೇಕು, ಆಮೇಲೆ ಓಪನಿಂಗ್ ಸ್ಟಾಕ್ ಮುಗಿಸ್ಬೇಕು, ಆಮೇಲೆ ಕ್ಲೋಸಿಂಗ್ ಸ್ಟಾಕ್ ಮುಗಿಸ್ಬೇಕು, ಆಮೇಲೆ ಯಾವ್ದಾದ್ರು ಡೆಪ್ರಿಸಿಯೇಷನ್ ಇದ್ರೆ ಅದನ್ನ ಮುಗಿಸ್ಬೇಕು, ಆಮೇಲೆ ಓವರ್ ಹೆಡ್ ಏನಾದ್ರು ಬಂದಿದ್ರೆ ಅದನ್ನ ಮುಗಿಸ್ಬೇಕು. ಸೊ ಇವುಗಳನ್ನ ಮುಗಿಸಿದ್ಮೇಲೆ, ಇವಿಷ್ಟು ಮುಗಿಸಿದ್ಮೇಲೆ, 5 ಐಟಮ್ಸ್ ನ ಮುಗಿಸಿದ್ಮೇಲೆ ಉಳಿದಿದ್ದೆಲ್ಲ ಮೈನಸ್ ನಲ್ಲಿ ಡೈರೆಕ್ಟ್ ಆಗಿ. ಸೊ ನಾವು ಇದನ್ನ ಅಪೋಸಿಟ್ ಬಿಡಿಸ್ತಾ ಇರೋದ್ರಿಂದ ಪ್ಲಸ್ ನಲ್ಲಿ ಹಚ್ತೀವಿ. ಯಾವ್ಯಾವ ಉಳಿದಿದೆ ಈಗ, ಪ್ರಾಫಿಟ್ ಫಾರ್ ಡಾಟ್ಫುಲ್ ಡೆಟ್ಸ್ 1000 ಇದೆ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 500 ಇದೆ, ಗುಡ್ ವಿಲ್ ರಿಟರ್ನ್ 4500 ಇದೆ, ಡೈರೆಕ್ಟರ್ ಫೀಸ್ 7500 ಇದೆ, ಇನ್ಕಮ್ ಟ್ಯಾಕ್ಸ್ 20,000 ಇದೆ. ಇವಕ್ಕೆ ಯಾವುದೇ ಫಾರ್ಮೆಟ್ ಇರಲ್ಲ. ಪ್ಯೂರ್ಲಿ ಫೈನಾನ್ಷಿಯಲ್, ಪ್ಯೂರ್ಲಿ ಕಾಸ್ಟ್ ಅಕೌಂಟ್, ಈ ರೀತಿ ನೀವು ಏನು ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾ ಏನ್ ಹೇಳಿದೆ ಈಗ, ಕ್ರೆಡಿಟೆಡ್ ಡೆಬಿಟೆಡ್ ಬಂದ್ರೆ ಮೊದಲದು, ಓಪನಿಂಗ್ ಸ್ಟಾಕ್ ಸೆಕೆಂಡ್, ಕ್ಲೋಸಿಂಗ್ ಸ್ಟಾಕ್ ಥರ್ಡ್, ಡೆಪ್ರಿಸಿಯೇಷನ್ ಫೋರ್ತ್, ಓವರ್ ಹೆಡ್ ಶಬ್ದ ಇದ್ರೆ ಫಿಫ್ತ್. ಇವ್ 5 ಐಟಮ್ ನ ಹೇಗ್ ಬಿಡಿಸ್ಬೇಕು ಅನ್ನೋದನ್ನ ನೋಡ್ಕೊಂಡ್ಬಿಟ್ಟು ಉಳಿದ್ರು ಐಟಮ್ಸ್ ಏನಿರುತ್ತೆ ಎಲ್ಲವನ್ನ ಮೈನಸ್ ನಲ್ಲಿ, ನೀವು ಫೈನಾನ್ಷಿಯಲ್ ಅಕೌಂಟ್ ಇಂದ ಬಿಡಿಸ್ತಾ ಇದ್ರೆ ಪ್ಲಸ್ ನಲ್ಲಿ, ಅಪೋಸಿಟ್ ಬಿಡಿಸ್ಬೇಕಲ್ಲ ಅದಕ್ಕೆ ಪ್ಲಸ್ ನಲ್ಲಿ. ಸೊ ಈಗ ಹಚ್ಕೋತಾ ಬರ್ತೀನಿ. ಇವ್ 5 ಐಟಮ್ಸ್ ನ ಫಸ್ಟ್ ತೋರಿಸ್ತೇನೆ ಪ್ಲಸ್ ನಲ್ಲಿ. ನೆಕ್ಸ್ಟ್ ಏನ್ ಮಾಡ್ತೀನಿ, ಓವರ್ ಹೆಡ್ ತೋರಿಸ್ತೇನೆ, ಆಮೇಲೆ ಕ್ಲೋಸಿಂಗ್ ಸ್ಟಾಕ್ ನ ತೋರಿಸ್ತೇನೆ, ಆಮೇಲೆ ಡೆಪ್ರಿಸಿಯೇಷನ್ ತೋರಿಸ್ತೇನೆ, ಆಮೇಲೆ ಓಪನಿಂಗ್ ಸ್ಟಾಕ್ ನ ತೋರಿಸ್ತೇನೆ. ಸೊ ಇಷ್ಟು ತೋರಿಸಿದ್ಮೇಲೆ ಇವುಗಳನ್ನ ಟೋಟಲ್ ಮಾಡಿ ಔಟರ್ ಕಾಲಮ್ ನಲ್ಲಿ ಹಚ್ಕೋತೀನಿ. ಸೊ ಇವುಗಳನ್ನ ಟೋಟಲ್ ಮಾಡಿದಾಗ ಕ್ರೆಡಿಟೆಡ್ ಐಟಮ್ಸ್ ತೋರಿಸಿದೆ, ಇವುಗಳನ್ನ ಟೋಟಲ್ ಮಾಡ್ಕೊಂಡಾಗ ಫಸ್ಟ್ ಆಡ್ ಹೆಡಿಂಗ್ 34,500 ಇದೆ, ಲೆಸ್ ಐಟಮ್ ಟೋಟಲ್ 11,000 ಇದೆ. ಸೊ ಮೇನ್ ಅಮೌಂಟ್ ಏನಿದೆ 76,500 ಪ್ರಾಫಿಟ್ ಗೆ ಇದನ್ನ ಆಡ್ ಮಾಡ್ಕೊಂತೀವಿ. 1,11,000 ಆಯ್ತು, ಇದನ್ನ ಮೈನಸ್ ಮಾಡ್ಕೊಂತೀವಿ 11,000 ನ, ಅವಾಗ 1,00,000 ಉಳಿತು. ಇದನ್ನ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಅಂತ ಬರಿತೀವಿ. ಸೊ ಇದನ್ನ ಕೇಸ್ ಸ್ಟಡಿ ಕೇಳಿದ್ರೆ ತಳಗಡೆ ರೀಸನ್ಸ್ ಯಾಕೆ ಡಿಫರೆನ್ಸ್ ಇರುತ್ತೆ ಅನ್ನೋದು ನಾ ಥಿಯರಿಯಲ್ಲಿ ಹೇಳಿದ್ದೀನಿ. ಆ ಕ್ವಶನ್ ನ ಬೈಪಟ್ ಹಾಕಿ ನೀವು ಇದಕ್ಕೆ ಥಿಯರಿಯಾಗಿ ತಳಗಡೆ ಬರಿಬೇಕಾಗುತ್ತೆ. ಸೊ ಈ ರೀಸನ್ಸ್ ಫಾರ್ ದ ಡಿಫರೆನ್ಸ್ ಇನ್ ದ ಕಾಸ್ಟ್ ಅಕೌಂಟ್ ಬ್ಯಾಲೆನ್ಸ್ ಅಂಡ್ ಫೈನಾನ್ಷಿಯಲ್ ಅಕೌಂಟ್ ಬ್ಯಾಲೆನ್ಸ್. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ ನೊಂದಿಗೆ ಸಿಗೋಣ.